ಈ ದಿನ ಎಷ್ಟೋ ಜನ ಸತ್ಯನ ಅರಿಯದೆ ಪಾಪ ಮಾಡ್ಕೊಂಡು ಇದೇ ನಮ್ಮ ಬದುಕು ಅಂತೇಳಿ ಬದುಕಲಿದ್ದಾರೆ. ಒಂದು ವಿಡಿಯೋದಲ್ಲಿ ನೋಡಬೇಕಾದ್ರೆ ಆ ಏರಿಯಾ ಫುಲ್ಲು ವ್ಯಭಿಚಾರ ಮಾಡೋಂಥ ಒಂದು ಸ್ಥಳ. ಅದೇನೆಂದರೆ ಅವ್ರು ಇವಾಗ ಒಂದು ಟೊಮೊಟೊ ಬಿಸ್ನೆಸ್ ಮಾಡ್ತೀರಿ, ತರಕಾರಿ ಬಿಸ್ನೆಸ್ ಮಾಡ್ತೀರಿ, ಅದರಿಂದ ನಮ್ಮ ಜೀವನ ಸಾಕ್ತದಲ್ಲ, ಆ ರೀತಿ ಅವ್ರು ಅಂದ್ಕೊಂಡು ತನ್ನಲ್ಲಿ ಹುಟ್ಟಿರೋಂಥ ಮಕ್ಕಳನ್ನೇ ಅವರಿಟ್ಟು ಬಿಸ್ನೆಸ್ ಮಾಡ್ತಾರೆ. ಎಷ್ಟು ಘೋರವಾದಂಥ ಒಂದು ಕೆಲಸ ಅದು. ಅದೆಲ್ಲ ದೇವ್ರಿಗೆ ಪ್ರಿಯ ಇಲ್ಲ. ಆ ಥರ ಪಾಪದಲ್ಲಿ ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆಲ್ಲ ಹೋಗಿ ಯಾರು ಸ್ವಾರ್ಥ ಇರ್ತಾರೆ, ಅಂಥವ್ರಿಗೆಲ್ಲ ಹೋಗಿ ನೀವು ಪ್ರಾರ್ಥನೆ ಮಾಡಿ. ಎಷ್ಟೋ ಜನ ಕೆಲಸ ಇಲ್ಲದೆ ಕಾರ್ಯಗಳಿಲ್ಲದೆ ಹೊಟ್ಟೆ ಪಾರಿಗೋಸ್ಕರ ವ್ಯಭಿಚಾರ ಮಾಡ್ತಾರೆ. ಇವರೆಲ್ಲ ದೇವ್ರ ಕಡ್ತಿರ್ಬೇಕು. ನಮ್ಮ ಭೂಮಿಯಲ್ಲಿ ಎಷ್ಟೋ ಜನ ಆ ರೀತಿ ಇದ್ದಾರೆ. ಇದು ಒಂದು ಕೆಲಸ ಬಿಸ್ನೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ದೇವ್ರ ದೃಷ್ಟಿಯಲ್ಲಿ ಅದು ಪಾಪ. ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಎಷ್ಟು ಹೆಣ್ಮಕ್ಳು ಬಸ್ ಸ್ಟಾಪ್ಗಳಲ್ಲಿ ನೋಡ್ತೀವಿ, ಬಸ್ ಸ್ಟಾಪ್ಗಳಲ್ಲಿ ನಿಂತಿರ್ತಾರೆ, ರೈಲ್ವೆ ಸ್ಟೇಷನಲ್ಲಿ ನಿಂತಿರ್ತಾರೆ. ಅವ್ರು ಹೊಟ್ಟೆ ಪಾಡಿಗೋಸ್ಕರ. ನಾವು ಕಷ್ಟಪಟ್ಟು ತಿನ್ಬೇಕು, ಪಾಪ ಮಾಡಬಾರ್ದು. ನಿಜವಾಗಿ ನೋವುತ್ತದೆ ಅದೆಲ್ಲ ತಿಳ್ಕೊಂಡ್ರೆ. ಅವ್ರ ಮನುಷ್ಯಲ್ವಾ, ಅವ್ರಿಗೆ ನೋವು ಅನ್ನೋದು ಇರ್ತದಲ್ಲ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ, ವ್ಯಭಿಚಾರ. ಇವ್ರಿಗೆ ಗೊತ್ತಿಲ್ಲ, ಇವರೆಲ್ಲ ಈ ಪಾಪದ ಕೆಲಸ ಮಾಡಿದ್ರೆ ಪರ್ಲೋಕಕ್ಕೆ ಹೋಗ್ತಾರಂತ ಅವ್ರಿಗೆ ಗೊತ್ತಿಲ್ಲ. ಇದೆಲ್ಲ ಪಾಪ. ಇದನ್ನು ಬಿಟ್ಬಿಟ್ಟು ಕಷ್ಟಪಟ್ಟು ಒಂದು ಕೆಲಸ ಮಾಡಿ ತಿನ್ನಿರಿ. ತುಂಬ ನೋವಾಯ್ತು ಮನಸ್ಸಿಗೆ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದಂಥ ಜನಗಳು ನೋಡೋದುಂಟು. ಕಷ್ಟಪಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ, ಪಾಪ ಮಾಡಬೇಡಿ. ಒಂದು ಟೊಮೊಟೊ ಇಟ್ಕೊಂಡು ಮಾರ್ರಿ, ಈರುಳ್ಳಿ ಇಟ್ಕೊಂಡು ಮಾಡ್ರಿ. ಪರಿಶುದ್ಧವಾಗಿ ನಾವು ಮಾಡೋಣ, ನಾವು ಜಗತ್ತನ್ನು ನಡೆಸೋಣ. ಅದು ಯಾವುದು ಮಾಂಸ ಕ್ರಿಯೆಗಳಂದರೆ ಇಂಥವರೆಲ್ಲ ದೇವ್ರ ರಾಜ್ಯದಲ್ಲಿ ಸೇರಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಈ ತಪ್ಪು ನಾನು ಮಾಡಿದ್ರೆ ಈ ಭೂಮಿಯಲ್ಲಿ ಅಷ್ಟೇ ನಾವು ಇರೋ ತನಕ ಜೀವಿಸ್ತೀವಿ, ನಮ್ಮ ಸತ್ತೋಗ್ತೀವಿ ನಾವು ಅನ್ಕೊತಾರೆ. ಇಲ್ಲ, ಸತ್ತ ಮೇಲೆ ಆತನ ಬಂದು ನ್ಯಾಯ ತೀರ್ಪು ಮಾಡ್ತಾರೆ, ಜಜ್ಮೆಂಟ್. ನಾವು ಯಾಕೆ ಆ ಪಾಪದಲ್ಲಿ ಸಿಕ್ಕೊಂಡು ನರ್ಕಕ್ಕೆ ಹೋಗ್ಬೇಕಲ್ವಾ? ಈ ವೇಳೆಯಲ್ಲಿ ನೋಡೋ ವಿಡಿಯೋ ನೋಡೋರು ನೀವೆಲ್ಲ ದೇವ್ರ ಕಡೆಗೆ ತಿರುಗ್ರಿ. ನನ್ನಿಂದ ಏನಾಗಲ್ಲ ಸಹಾಯ ಮಾಡೋಕ್ಕೆ, ಬಟ್ ದೇವರಿಂದ ಆಗುತ್ತೆ. ಅದನ್ನು ಕೂಗಿ ಕೇಳಿ. ವ್ಯಭಿಚಾರದಿಂದ ಬಿಡುಗಡೆ ಹೊಂದಿರಿ. ದೇವ್ರು ಹೇಳ್ತಾರೆ ವ್ಯಭಿಚಾರ ಮಾಡಬೇಡ ಅಂತ ಹೇಳ್ತಾರೆ. ಲಸ್ಟ್, ಅಶುದ್ಧ ಕಾಮ ವಿಗ್ರಹನೇ ಮಂತ್ರ ಮಾಡ್ತಾರೆ ಹೋಗಿ. ಏನಕ್ಕೆ? ಒಬ್ರು ಚೆನ್ನಾಗಿದ್ದರೆ ಅವ್ರು ಹೋಗಿ ಮಂತ್ರ ಮಾಡ್ತಾರೆ, ಬಟ್ ಅದು ಅವ್ರಿಗೆ ಹಿಂದಿರುಗಿ